ವರಲಕ್ಷ್ಮಿ ವ್ರತ ಇರೋದ್ರಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡಬಾರ್ದು ಅಂದ್ಕೊಂಡಿದ್ದೆ. ಆದರೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡನ್ನು ನೋಡಿ ಮಾಡಲೇಬೇಕು ಅಂತ ಅನ್ನಿಸ್ತು. ಯಾಕೆ ಏನು ಅಂತ ಹೇಳ್ತಾ ಹೋಗ್ತೀನಲ್ಲ. ಹಾಯ್ ಹಲೋ, ನಾನು ನಿಮ್ಮ ಸುಜಾತ, ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನೀವು ಎಪಿಸೋಡನ್ನು ನೋಡಿದ ಮೇಲೆ ಕಾಮೆಂಟನ್ನು ಮಾಡಿ. ನಾನು ಈ ಎಪಿಸೋಡನ್ನು ನೋಡಿದೆ, ನನಗನ್ಸಿರೋ ಒಂದು ಅಭಿಪ್ರಾಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಯಾಕೆಂತಂದರೆ ಬಿಗ್ ಬಾಸ್ನ ನಾವು 12 ಸೀಸನ್ಗಳನ್ನು ನೋಡ್ತಾ ಬಂದಿದ್ದೀವಿ. ಇದು 13ನೇ ಸೀಸನ್ನು. 4 ಜನ ಜ್ಯೂರಿ ಮೆಂಬರ್ಸ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ. ಅದರಲ್ಲೂ ವಿನಯ್ ಮತ್ತು ಸಂಗೀತ ಅವರು ನಡ್ಕೊಳ್ಳೋ ವಿಧಾನ ನೋಡಿ ನಿನ್ನೆ ಎಪಿಸೋಡ್ ಅಂದರೆ ಇವತ್ತು ಬರ್ತಾ ಇದೆ ರಾತ್ರಿ, ಅದನ್ನು ನೋಡಿ ಮಾತ್ರ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಅಲ್ಲ, ತುಂಬಾ ಬೇಜಾರಾಯಿತು. ಯಾಕೆ ಅಂತಂದರೆ ಇವರಿಬ್ಬರು ಬಿಗ್ ಬಾಸ್ ಗೆದ್ದವರೇನಲ್ಲ, ಜೂರಿಯಾಗಿ ಬಂದಿದ್ದಾರೆ. ಆದರೆ ಆ ಥರ ಒಂದು ಆ್ಯಟಿಟ್ಯೂಡನ್ನ ನಾವು ಊಹೆನೇ ಮಾಡಿರಲಿಲ್ಲ. ಯಾಕೆ ಈ ಥರ ಜೂರಿ ಮೆಂಬರ್ಸ್ ಇರ್ತಾರ? ನಾವು ಈಗಾಗಲೇ ತುಂಬ ಪ್ರೋಗ್ರಾಮ್ಗಳನ್ನು ನೋಡ್ತಾ ಇರ್ತೀವಿ. ಜೂರಿ ನಡೆಸ್ಕೊಡೋ ಸೆಲೆಕ್ಷನ್ ಮಾಡ್ತಾ ಇರೋ ಪ್ರೋಗ್ರಾಮನ್ನ ನೋಡ್ತಾ ಇರ್ತೀವಿ. ಅದರಲ್ಲಿ ಯಾವುದರಲ್ಲೂ ಜೂರಿಗಳು ಈ ಥರ ಅಂತೂ ಮಾಡಲ್ಲ, ಜಡ್ಜಸ್ಗಳು ಈ ಥರ ಮಾಡಲ್ಲ. ಜಡ್ಜಸ್ ಅಂತ ಹೇಳಕ್ಕೆ ಇಷ್ಟ ಆಗಲ್ಲ, ಯಾಕೆಂದರೆ ಜಡ್ಜ್ ಅನ್ನೋ ಒಂದು ಪದಕ್ಕೆ ಅಲ್ಲಿ ವ್ಯಾಲ್ಯೂನೇ ಇಲ್ಲ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೂರಿ ಮೆಂಬರ್ಸ್ ಇದ್ದಾರಲ್ವ, ನನಗನ್ಸಿದ್ದು ನಿಮಗೇನು ಅನಿಸ್ತು ಅಂತ ನೀವು ಖಂಡಿತ ಕಾಮೆಂಟ್ ಮಾಡಬೇಕು. ನಿಮ್ಮ ಅಭಿಪ್ರಾಯನ ತಪ್ಪದಾಗಿ ತಿಳಿಸಿ ಈ ವಿಷಯದಲ್ಲಿ ಮಾತ್ರ. ಯಾಕೆಂದರೆ ನಾನು ಸಂಗೀತ ಶೃಂಗೇರಿಯನ್ನು ಇಷ್ಟಪಟ್ಟಿದ್ದೆ ಎಪಿಸೋಡಲ್ಲಿ ಮಾಡುವಾಗ ಕೆಲವೊಂದು ವಿಚಾರಗಳಲ್ಲಿ. ಅಂಥದ್ರಲ್ಲಿ ಈಗ ಜೂರಿಯಾಗಿ ಬಂದು ಇದು ಫ್ಯೂಚರಿಗೆ ಕೆಲಸಕ್ಕೆ ಬರ್ಬೋದು, ಆದರೆ ಇವಾಗ ಆಗೋಯ್ತು. ಟ್ರೈನ್ ಹೋದ್ಮೇಲೆ ಟಿಕೆಟ್ ಸಿಗಲ್ಲ ಅಂತಾರಲ್ಲ, ಆ ಥರ ಇವಾಗ ಎಪಿಸೋಡ್ ಎಲ್ಲ ಮುಗಿದು ಹೋಯ್ತು. ಅಗ್ನಿ ಪರೀಕ್ಷೆ ಎಪಿಸೋಡ್ ಮುಗಿದು ಹೋಗಿದೆ ಆಲ್ರೆಡಿ, ಸೆಲೆಕ್ಷನ್ ಕೂಡ ಆಗೋಗಿರುತ್ತೆ. ಇವತ್ತಿನ ಎಪಿಸೋಡಲ್ಲಿ ಏನಾಯ್ತಪ್ಪ ಅಂತಂದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಒಂದು ಜೂರಿಯಾಗಿ ಯಾವ ಥರ ಇರಬೇಕು ಅನ್ನೋದು ಫಸ್ಟ್ ನಾವು ಜೂರಿ ಪ್ಲೇಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ ಅಂತ ಅನ್ನಿಸ್ತು ನನಗೆ. ನಿಮಗೇನು ಅನಿಸುತ್ತೋ ನೋಡಿ, ಯಾಕೆಂದರೆ ನಾ ಹೇಳಿರೋದ್ರಲ್ಲಿ ತಪ್ಪಿದೆಯಾ ಏನು ಅಂತ. ಒಂದು ಜೂರಿಯಾಗಿ ತಮ್ಮ ಟ್ಯಾಲೆಂಟನ್ನು ತೋರಿಸಿ ಒಂದು ಶೋಗೆ ಹೋಗಬೇಕು ಅಂತ ಬಂದಿರೋ ವ್ಯಕ್ತಿಗಳಿಗೆ ಅವಮಾನ ಆಗೋ ಥರ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ. ಇವತ್ತಿನ ಎಪಿಸೋಡಲ್ಲಿ ನೀವು ಪಿನ್ ಟು ಪಿನ್ ನೋಡಿ ಎಪಿಸೋಡಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಕಷ್ಟನೇ, ಸೆಲೆಕ್ಷನ್ ಮಾಡೋದು ಕಷ್ಟ. ಓಕೆ, ಅಷ್ಟು ಜನ 60 ಜನರಲ್ಲಿ ಸೆಲೆಕ್ಷನ್ ಮಾಡೋದು ಕಷ್ಟ ಅನ್ನೋದು ನಮಗೂ ಗೊತ್ತು. ಆದರೆ ನೀವು ಅವ್ರು ಸೆಲೆಕ್ಟ್ ಆಗದೇ ಇರುವಾಗ ಸುಮ್ಮನೆ ಕಳಿಸ್ಬಿಡ್ಬೋದು ಅವ್ರನ್ನ. ನೀವು ಸೆಲೆಕ್ಟ್ ಆಗಿಲ್ಲ ಅಂದರೆ ಯಾರು ಅಲ್ಲೇನು ಗಲಾಟೆ ಮಾಡಿಕೊಂಡು ನನ್ನ ಸೆಲೆಕ್ಟ್ ಮಾಡಿ ಅಂತ ಯಾರು ಏನು ತಿರುಗಿ ಕೇಳೋರಂತೂ ಯಾರೂ ಇಲ್ಲ ಅಲ್ಲಿ. ಅಷ್ಟು ಜನರ 1 ಲಕ್ಷ ಅಪ್ಲಿಕೇಶನಲ್ಲಿ 60 ಜನರ ಪ್ಲೇಸಿಗೆ ಬಂದು ಸ್ಟೇಜ್ ಮೇಲೆ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂದರೆ ಅವರಿಗೆ ಆದ ಒಂದು ವ್ಯಾಲ್ಯೂ ಇದ್ದೇ ಇರುತ್ತಲ್ವ. ಅವರನ್ನು ನೀವು ಕೇವಲವಾಗಿ ನೋಡೋ ವಿಧಾನ ಇದೆಯಲ್ಲ, ಅದು ಮಾತ್ರ ಖಂಡಿತ ಮಿಸ್ ಮಾಡಬೇಡಿ ಯಾರೂ. ಒಬ್ಬರು ಮಿಸ್ ಇಂಡಿಯಾನ ಯಾವುದಾದ್ರಲ್ಲ ಗೆದ್ದು ಬಂದಿರೋ ಒಬ್ಬರು ನಿಜವಾಗ್ಲೂ ಎಷ್ಟು ಅವಮಾನ ಮಾಡಿ ಕಳಿಸಿದ್ದಾರೆ ಅಂದರೆ ಅವರಿಗೆ ಅದು ಒಳ್ಳೇದಲ್ಲ. ಅದರಲ್ಲೂ ಇವತ್ತಿನ ಎಪಿಸೋಡ್ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಇವಾಗ ನಿನ್ನೆ ಗಂಗಾ ಅವರು ಹೇಳದೆ ಹೋದ್ರು ಅಂತ ಇವರು 4 ಜನ ಹೆಂಗೆ ಮಾತಾಡಿದ್ರು, ಅದೇ ಇವತ್ತಿನ ಎಪಿಸೋಡಲ್ಲಿ ಶ್ವೇತಾ ಅಂತಾನೆ ನಾವೊಬ್ರು ಸಂಧ್ಯಾ ಮಿಸ್ ಇಂಡಿಯಾಕ್ಕೆ ಪೋಟಿ ಮಾಡಿದವರು, ಅವರು ಚೆನ್ನಾಗಿ ಮಾತಾಡ್ತಿದ್ದಾರೆ. ಅವರಿಗೆ ಟ್ಯಾಲೆಂಟ್ ಇದೆ, ಎಲ್ಲ ಇದೆ. ಇವ್ರಿಗೆ ಜಡ್ಜಸ್ಸಿಗೆ ಇಷ್ಟ ಆಗಿಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನು ಅಲ್ಲೇನು ಅಂತ ವ್ಯಕ್ತಿ ಅಲ್ಲ. ಅವ್ರ ಪರ್ಸನಾಲಿಟಿ ಬಿಗ್ ಬಾಸ್ ಮನೆ ಒಳಗಡೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳೋ ಥರ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ನಂಗೆ ಅನಿಸಿರೋದು. ಆದರೆ ಓಕೆ, ಸೆಲೆಕ್ಟ್ ಮಾಡಿಲ್ಲ. ಇವರಿಗೆ ಯಾವ ಥರ ಪರ್ಸನಾಲಿಟಿ ಬೇಕೋ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ ಅಲ್ವಾ ಯಾವ್ಯಾವ ಥರದ ಪರ್ಸನಾಲಿಟಿ ಬೇಕು ಅಂತ. ಸೆಲೆಕ್ಟ್ ಆಗಿಲ್ಲ, ಓಕೆ. ಆದರೆ ಆ ವಿನಯ್ ಮಾಡಿರೋ ಒಂದು ಅವ್ರನ್ನ ಹೊರಗಡೆ ಹೋಗ್ಬೇಕಾದ್ರೆ ಕರೆದು ಒಂದು ಅವಮಾನ ಮಾಡಿದ್ರು ನೋಡಿ, ಅದು ಅವ್ರಿಗೆ ಅವಮಾನ ಅನ್ನಿಸ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಮಗೆ ನೋಡೋರಿಗೆ ಮಾತ್ರ ಅದು ಅವಮಾನ ಥರನೇ ಕಾಣಿಸ್ತು. ನಿಮ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಈ ಎಪಿಸೋಡನ್ನು ಖಂಡಿತ ನೋಡಿ ನೀವು,
ಯಾಕೆಂದರೆ ನಾಳೆ ನೀವು ಆ ಪ್ಲೇಸಲ್ಲಿ ಹೋಗ್ಬೋದು. ಅಲ್ಲಿ ಬಿಗ್ ಬಾಸ್ ಅಲ್ಲದೆ ಹೋದರೂ ಯಾವುದೇ ಒಂದು ಸೆಲೆಕ್ಷನ್ನಿಗೆ, ಯಾವುದೇ ಒಂದು ಗೇಮ್ ಶೋಗಳಿಗೆ ಹೋದರೆ ಜಡ್ಜಸ್ ಈ ಥರ ಮಾಡಿದ್ರೆ, ಜೂರಿಗಳು ಈ ಥರ ಮಾಡಿದ್ರೆ ನಿಮ್ಗೆ ಹೇಗಾಗುತ್ತೆ ಅನ್ನೋದನ್ನು ನೋಡಿ. ಈ ಎಪಿಸೋಡಲ್ಲಿ ಒಂದು ಸಾಧನೆ ಮಾಡಿರೋ ಹುಡುಗಿಗೆ ಈ ಥರ ಅವಮಾನ ಮಾಡೋದ. ಸಂಗೀತ ಕೂಡ ನಾನು ಅದೇ ಅಂತಂದ್ರು, ನಂಗೆ ಸಂಗೀತ ಬಗ್ಗೆ ಇವತ್ತು ಇದು ಹೊರಟೋಯ್ತು. ಸಂಗೀತ ಎಲ್ಲೂ ಸೆಲೆಕ್ಟ್ ಆಗಿ ಗೆದ್ದಿರೋದೇನಿಲ್ಲ ಅಲ್ವಾ, ಆದರೆ ಚೆನ್ನಾಗಿ ಆಟ ಆಡಿದಾಳೆ ಬಿಗ್ ಬಾಸಲ್ಲಿ ಅಂತ ನಾವು ಎಲ್ಲ ಸಪೋರ್ಟ್ ಮಾಡಿ. ಆದರೆ ನಾವು ಇಟ್ಟಿರೋ ಒಂದು ಇದನ್ನು ಇವತ್ತಿನ ಎಪಿಸೋಡ್ ನೋಡಿದಾಗ ನನಗೆ ಒಂದೇ ಸಲಕ್ಕೆ ಬೇಜಾರಾಯಿತು. ಈ ಥರ ನಾವೊಂದು ಜೂರಿಯಾಗಿ ಫಸ್ಟ್ ಕಲೀರಿ. ಇನ್ನೊಂದು ಬಿಗ್ ಬಾಸ್ ಅವರಾಗಲಿ ಯಾರೇ ಆಗಲಿ ಜೂರಿಯನ್ನು ಸೆಲೆಕ್ಟ್ ಮಾಡುವಾಗ ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು. ಈ ಥರ ಅಪಹಾಸ್ಯ ಮಾಡಿ ಜೂರಿ ಅನ್ನೋರು ಅಪಹಾಸ್ಯ ಮಾಡೋದು ನಾನು ಎಲ್ಲೂ ನೋಡಿಲ್ಲಪ್ಪ. ಈ ಥರ ಏನು ಜೂರಿ ಅಂದರೆ ನನಗಿರೋ ಟ್ಯಾಲೆಂಟನ್ನ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀವಿ, ಯಾರೇ ಆಗಲಿ ನಾವು ತೋರಿಸ್ತಾ ಇದ್ದೀವಿ. ನಿಮಗೆ ಅದು ಇಷ್ಟ ಆಗಿಲ್ಲ, ಸೆಲೆಕ್ಟ್ ಆಗಿಲ್ಲ, ಬಿಟ್ಬಿಡಿ. ನಮ್ಗೆ ಇನ್ನೊಂದು ಸ್ಟೇ ಸಿಗ್ಬೋದು. ಅದರಲ್ಲಿ ನಿಮ್ಮ ಮನೆ ಕೆಲಸಕ್ಕೇನು ಬಂದಿಲ್ಲಲ್ಲ, ಇಲ್ಲ ನಿಮ್ಮ ಸ್ವಂತ ಆಯ್ಕೆಗೇನು ಬಂದಿಲ್ಲ, ವಿನಯ್ ಅವ್ರ ಮನೆಗೆ ಕೆಲಸಕ್ಕೇನು ಬಂದಿಲ್ಲಲ್ಲ ಯಾರೂ. ಆ ಥರ ಅವಮಾನ ಮಾಡೋ ಅವಶ್ಯಕತೆ ಏನಿದೆ? ನೀವಲ್ಲಿ ಪೇಮೆಂಟ್ ತಗೊಂಡು ಜೂರಿಯಾಗಿ ಕೂತ್ಕೊಂಡಿದ್ದಾರೆ ಜನ. ಆದರೆ ಬಂದು ನಿಮ್ಮ ಮುಂದೆ ಅವರು ಆ್ಯಕ್ಟ್ ಮಾಡಿ ಸ್ವಾಭಿಮಾನ ಅಂದರೆ ಏನು, ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತ ಸ್ವಾಭಿಮಾನ ಇದ್ದರೂ ಕೂಡ ಅದನ್ನು ಒಳಗಡೆ ಇಟ್ಕೊಂಡ್ಬಿಟ್ಟು ಅದನ್ನು ಅಲ್ಲಿ ನಿಮ್ಮ ಮುಂದ್ಗಡೆ ಆ್ಯಕ್ಟ್ ಮಾಡಿ ತೋರಿಸಿ ಎಲ್ಲ ಮಾಡಿದಾಗ ನಿಮಗೆ ಅವರ ಆ್ಯಕ್ಷನ್ ಇಷ್ಟ ಆಗದೆ ಇರ್ಬೋದು, ಅವ್ರ ಮಾತು ಇಷ್ಟ ಆಗದೆ ಇರ್ಬೋದು, ಏನೂ ಇಷ್ಟ ಆಗದೆ ಇರ್ಬೋದು. ಆದರೆ ವಾಪಸ್ ಅವ್ರನ್ನ ನೀವು ಸೆಲೆಕ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಿಟ್ಬಿಡಿ ಅವ್ರಷ್ಟಕ್ಕೆ ಅಲ್ವಾ. ಏನು ಅನಿಸುತ್ತೆ ನೀವು ನೋಡಿ, ಎಪಿಸೋಡ್ ನೋಡಿದವ್ರು ಮಾತ್ರ ಖಂಡಿತ ಈ ವಿಷಯದಲ್ಲಿ ಕಾಮೆಂಟ್ ಮಾಡಿ. ಆಗೋಗಿದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ ಮುಗ್ದೋಗಿದೆ. ನಾವೀಗ ಎಷ್ಟು ಮಾತಾಡಿದ್ರು ಒಂದೇ. ಆದರೆ ನೆಕ್ಸ್ಟ್ ಜೂರಿಯಾಗಿ ತಗೊಳ್ಳುವಾಗ ಆಗಲಿ, ನೆಕ್ಸ್ಟ್ ಜೂರಿಯಾಗಿ ಇದೇ ಸಂಗೀತ, ವಿನಯ್ ಗೌಡ, ಶ್ರುತಿ ಅವರಾಗಲಿ, ಚಂದನ್ ಶೆಟ್ಟಿ ಆಗಲಿ ಬಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರ ಮಾಡೋದು ನಿಮಗೆ ಸರಿ ಅನಿಸುತ್ತೆ ಅಂತ ನಿಮ್ಮ ಆತ್ಮಕ್ಕೆ ಒಂದ್ಸಲ. ನನಗೆ ಇವತ್ತಂತೂ ನೋಡಿದಾಗ ತುಂಬ 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 ಬೇಜಾರಾಯಿತು. ಈ ಥರ ಒಂದು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಇವರಿಂದ. ವಿನಯ್ ಗೌಡ ಯಾವಾಗಲೂ ಅಂತಾನೆ ಇರ್ತಾರೆ. ಆದರೆ ಒಂದು ವ್ಯಕ್ತಿನ ಕಳಿಸುವಾಗ ಸೆಲೆಕ್ಟ್ ಆಗಿಲ್ಲ ಅನ್ನೋ ಬಾಧೆ ಇರುತ್ತೆ. ಆದರೆ ಮತ್ತು ವಾಪಸ್ ಕರೆದ್ಬಿಟ್ಟು ನೀವು ಮಾಡಿದ್ರಲ್ಲ ಆ ಆ್ಯಕ್ಷನನ್ನು ಒಂದ್ಸಲ ಹಾಕ್ಕೊಂಡು ನೋಡಿ, ನೀವೇ ಹಾಕ್ಕೊಂಡು ನೋಡಿ, ಅವಾಗ ನಿಮ್ಗೇನು ಅನಿಸುತ್ತೆ ಅಂತ ಇದು ನನ್ನ ಚಾನಲಲ್ಲೇ ಬಂದು ಕಾಮೆಂಟ್ ಮಾಡಿ. ಇಷ್ಟ ಆಯ್ತಾ ನಿಮಗೆ ಅದು ನೀವು ಮಾಡಿರೋ ರೀತಿ ಅಂತ? ನಿಮ್ಮ ಮುಖದ ಕನ್ನಡಿಯಲ್ಲಿ ನೀವೇ ನೋಡಿ ಅದನ್ನು, ಆ ಥರ ಮಾಡಿರೋದನ್ನು. ಕೇವಲ ಮಿಸ್ ಇಂಡಿಯಾ ಸಂಧ್ಯಾ ಅವ್ರಿಗೆ ಮಾತ್ರ ಅಲ್ಲ, ಸುಮಾರು ಜನಕ್ಕೆ ಮಾಡಿದ್ರು. ಆದರೆ ಸಂಧ್ಯಾ ಅವರು ಇವತ್ತು ನೋಡಿದ್ವಲ್ಲ, ತುಂಬಾ ಎಫೆಕ್ಟ್ ಆಗುತ್ತೆ. ಅದು ಚೆನ್ನಾಗಿಲ್ಲ, ಅದು ಆ ಥರ ಮಾಡಬಾರ್ದು. ಏನನ್ಸುತ್ತೆ? ನಾನು ಹೇಳಿದ್ರೆ ಏನಾದ್ರು ತಪ್ಪಿದೆಯಾ? ಎಪಿಸೋಡನ್ನು ನೋಡ್ತಿರಲ್ವಾ, ನೋಡಿದ ತಕ್ಷಣವೇ ಮರಿದೇನೆ ಕಾಮೆಂಟ್ ಮಾಡಿ. ಅಲ್ಲಿ ನನಗೆ ಅವ್ರು ಯಾರು ನಮಗೇನು ಇದಲ್ಲ, ಬಂಧುಗಳು ಯಾರೂ ಇಲ್ಲ, ಫ್ರೆಂಡ್ಸ್ ಯಾರಿಲ್ಲ, ಯಾರೂ ಇಲ್ಲ. ಎಲ್ಲರೂ ಒಳ್ಳೊಳ್ಳೆ ತುಂಬ ಜನ, 60 ಜನನು ಯಾವುದೋ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಟ್ಯಾಲೆಂಟ್ ಅಂತೂ ಇದೆ. ಒಂದು ಕಡೆ ಅರ್ಥ ಆಗಿಲ್ಲ ನನಗೆ, ಏನೋ ಒಂದು ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ತಿದ್ರೆ ನೀವೇನಾದ್ರು ಅಲ್ಲಿ ಬಿಗ್ ಬಾಸ್ ಮನೇಲಿ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ನಿಮ್ಗೇನಿದೆ ಟ್ಯಾಲೆಂಟ್ ಹೇಳಿ ತೋರಿಸಿ ಅಂತಾರೆ. ಏನು ಹೇಳಬೇಕು ಅಂತ ಅರ್ಥ ಆಗಿಲ್ಲ. ಓವರಾಲ್ ಅಂತೂ ಜೂರಿ ಮಾತ್ರ ಇಷ್ಟ ಆಗಿಲ್ಲಪ್ಪ. ಏನಾರು ಆಗಲಿ, ಅವರಿಂದ ಆನ್ಸರ್ ಬರುತ್ತೆ. ನಿಮ್ಗೆ ಇಷ್ಟ ಆಗಿ ನಮ್ಗೇನಾಗಬೇಕಾಗಿದೆ, ನಮ್ಗೆ ಪೇಮೆಂಟ್ ಬರುತ್ತೆ ಅಂತ ಅವ್ರಿಗೆ ಥಿಂಕ್ ಮಾಡ್ತಾರೆ ಅಲ್ವಾ? ಏನನ್ಸುತ್ತೆ ನಿಮಗೆ? ಅದೇ ಥರ ಮಾಡ್ತಾರೆ ಗ್ಯಾರಂಟಿ. ಆದರೆ ಅಪ್ಪ ಮಗ ಬಂದರು, ಅವರ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ಲೋಸ್ ಮಾಡಿದ್ರು, ಸೆಲೆಕ್ಟ್ ಮಾಡಿದ್ರು. ಹಿಂಗಿದೆ ನೋಡಿ. ಅಂದರೆ ಆ ಪರ್ಸ್ನಾಲಿಟಿ ಬೇಕು ಬಿಗ್ ಬಾಸ್ ಮನೆ ಒಳಗಡೆ, ಓಕೆ. ಆದರೆ ಬೇರೆಯವರು ಬೇರೆ ಟ್ಯಾಲೆಂಟ್ ತೋರಿಸಿದಾಗ ನೀವು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಅವ್ರನ್ನ ಅವಮಾನ ಮಾಡಿ ಕಳಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ. ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅದು. ನನಗೆ ಇವಾಗ ಫಸ್ಟ್ ಸೆಲೆಕ್ಷನ್ ಎಲ್ಲ ಆಗೋಯ್ತು. ಗೌರಿ ಪುರೋಹಿತ್, ಶ್ವೇತಾ ಮೈಸೂರ್ ಅವರೆಲ್ಲ ಬಂದಿದ್ದು ಇವತ್ತು.
ಇನ್ನು ಕೊನೆಯದಾಗಿ ತಗೊಳ್ಳೋದು 3 ಜನ ಅಂತ ಹೇಳಿದಾರಲ್ವಾ. ಯಾರನ್ನಾದರೂ ತಗೊಳ್ಳಿ ನೋಡೋಣ. ನಾವು ಇನ್ನೊಂದು ವಾರ ವೆಯ್ಟ್ ಮಾಡಿ ಸೆಪ್ಟೆಂಬರ್ 6 ಅಂತ ಇದ್ದಾರಲ್ವಾ, ಅಲ್ಲಿವರೆಗೆ ಬಿಗ್ ಬಾಸ್ ಬಂದಮೇಲೆ ನಮಗೆ ರಿವ್ಯೂ ಹೇಳೋಕ್ಕೆ ಚೆನ್ನಾಗಿರುತ್ತೆ, ಹೇಗಿರುತ್ತೆ ಏನು ಕತೆ ಅಂತ. ಬಂದಿರೋರೆಲ್ಲ ಚೆನ್ನಾಗೇ ಮಾಡಿದ್ದಾರೆ. ಕೆಲವೊಬ್ಬರು ಅತಿ ಮಾಡಿದ್ದಾರೆ ಅಷ್ಟೇ, ಕೆಲವೊಬ್ಬರು ನಿಜವಾಗ್ಲೂ ಟ್ಯಾಲೆಂಟ್ ಇದ್ದವರು, ಕೆಲವರು ಸೆಲೆಕ್ಟ್ ಆಗಿಲ್ಲ. ಇನ್ನೊಂದು ಕಡಿಮೆ ಜಾಸ್ತಿ ಜನರಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದ್ರೂ ಕಷ್ಟನೇ. ಜಡ್ಜಸ್ಸಿಗೂ ಕಷ್ಟ ಇದೆ. ಜಡ್ಜಸ್ ಸೆಲೆಕ್ಟ್ ಮಾಡಿರೋ ಇವಾಗ ನಾವು ನೋಡಿದ್ರೆ ಎಲ್ಲರೂ ಒಳ್ಳೆಯವರೇ. ಅಂದರೆ ಒಂದು 5 ಜನ ಸೆಲೆಕ್ಟ್ ಮಾಡಿದಾರೆ, ಅವರೆಲ್ಲರೂ ಒಂದು ಇದರೊಳಗಡೆನೇ ಇದ್ದಾರೆ. ಚೆನ್ನಾಗಿ ಟ್ಯಾಲೆಂಟ್ ಚೆನ್ನಾಗೇ ಇದೆ, ಒಬ್ಬೊಬ್ರದ್ದು ಒಂದೊಂದರ ವ್ಯಕ್ತಿತ್ವ ಇದೆ, ಚೆನ್ನಾಗೇ ಇದ್ದಾರೆ. ಹಾಗೆ ಇವತ್ತು ಕೂಡ ಈಗ ಮತ್ತೆ ಅದು ಸೆಲೆಕ್ಷನ್ ಎಲ್ಲ ನಡೆದಿದೆ. ಲಾಸ್ಟ್ ಲಿಸ್ಟ್ ಬಂದಿಲ್ಲಲ್ಲ. ಇವಾಗ ಧನುಷ್ ಅವರು ಗಿನ್ನಿಸ್ ಬುಕ್ ರೆಕಾರ್ಡ್ ಹರಿದಾಕಿದ್ರಲ್ವ, ಅವ್ರಿಗೆ ಮತ್ತೆ ಚಾಲೆಂಜ್ ಕೊಟ್ಟಿದ್ರು, ಅವ್ರು ಗೆದ್ದಿದ್ದಾರೆ ಇವಾಗ. ಹಾಗೆ ಇನ್ನೊಬ್ರು ಡಾಕ್ಟರ್ ಸಹನಾ ಅಂತ ಇವತ್ತಿನ ಇದರೊಳಗಡೆ ಗೆದ್ದಿರೋರು. ಅಕ್ಷಯ ಅವತಾರ ಅಂತ ಒಬ್ರು ಗೆದ್ದಿದ್ದಾರೆ. ಅವರೆಲ್ಲ ಹೋಲ್ಡಲ್ಲಿರೋರು. ಅವ್ರನ್ನೆಲ್ಲರನ್ನು ಇನ್ನೂ ಸೆಲೆಕ್ಷನ್ಗಳು ನಡೀತಾ ಇದ್ದಾವೆ. ಫೈನಲ್ ಸ್ಟೇಜ್ ಅಂದರೆ ನಾವು ನೋಡೋದಕ್ಕೆ ಇವತ್ತಿನ ಎಪಿಸೋಡಲ್ಲಿ. ನಿನ್ನೆ ನಾನು ಹೇಳಿದ್ನ ನಿಮಗೆ, ಹೇಮಲತಾ ಅಂತ ಒಬ್ಬರು ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದ್ದಾರೆ. ಅವರು ಓಕೆ, ಚೆನ್ನಾಗೇ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೆ. ಇನ್ನೊಂದು ಹಳ್ಳಿ ರೈತರ ಮನೆಯಿಂದ ಬಂದಿರೋದು ಒಂದು ಕ್ಯಾಟಗರಿ ಆಗುತ್ತಲ್ವ, ಆ ಥರ ಸೆಲೆಕ್ಟ್ ಮಾಡಿರ್ಬೋದು. ಸುಷ್ಮಿತಾ ಅನ್ನೋರೊಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಇನ್ನೊಂದು ನಾವು ಹೇಳಿದ್ವಲ್ವ, ಸಗಣಿನ ಎಲ್ಲ ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಪಾಪ ಹೆಸರು ನೆನಪಿಲ್ದೇನೆ ರಿಜೆಕ್ಟ್ ಆಗಿದ್ದಾರಲ್ಲ, ಅವರು ಸೆಲೆಕ್ಟ್ ಆಗಿದ್ದಾರೆ ಈಗ ಇವತ್ತಿನ ಇದರೊಳಗಡೆ. ಗಿನ್ನಿಸ್ ಬುಕ್ ಹರಿದಾಕಿದವರು ಅವರು ಸೆಲೆಕ್ಟ್ ಆಗಿದ್ದಾರೆ. ಡೈರೆಕ್ಟಾಗಿ ಕೆಲವರು ಅಪ್ಪ ಮಗ ಅವ್ರನ್ನೆಲ್ಲ ಡೈರೆಕ್ಟಾಗಿ ಮಾಡಿದ್ದಾರೆ. ಅವರಿಗೂ ಮತ್ತೆ ಚಾಲೆಂಜ್ ಇಡ್ತಾರೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಇವಾಗ ಸ್ಟೇಜ್ ಮೇಲೆ ಕರೆದಿದ್ದಾರೆ. ಫೈನಲ್ ಆಗಿ 3 ಜನ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಏನು ಕತೆ ಅಂತ. ಸ್ಟಾರ್ ಆದವರು 5 ಜನ ಒಳಗೆ ಹೋಗ್ತಾರ, ಇಲ್ಲ ಮತ್ತು ಈ ಒಂದು ಇಷ್ಟು ಜನನೊಳಗಡೆ 3 ಜನ ಸೆಲೆಕ್ಟ್ ಮಾಡ್ತಾರ, ಏನು ಅಂತ ಅರ್ಥ ಆಗಿಲ್ಲ. ನಿರಂಜನ್ ದೇಶಪಾಂಡೆ ಹೇಳಿರೋದು 3 ಜನ ಮಾತ್ರ ಒಳಗಡೆ ಹೋಗೋದು ಅಂತ. ಯಾರು 3 ಗ್ರೀನ್ಸ್ ತಗೊಂಡೋಗಿರೋರು, ಹೋಲ್ಡಲ್ಲಿರೋರು, ಇವರೆಲ್ಲ ಸೇರಿಬಿಟ್ಟು 3 ಜನ ಮಾತ್ರ ಅದರಲ್ಲಿ ಮಾಡ್ತಾರೆ ಅನಿಸುತ್ತೆ. ಉಳಿದವರು 5 ಜನ ಏನಿದ್ದಾರೆ ಸ್ಟಾರ್ ತಗೊಂಡವರು ಡೈರೆಕ್ಟಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೇನೋ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಇವತ್ತಿನ ವಿಚಾರ? ನನಗೆ ನೋಡಿ, ವಿನಯ್ ಮಾಡಿರೋ ಈ ಥರ ಎಲ್ಲ ಆ್ಯಕ್ಷನ್ ಮಾಡಿದ್ರಲ್ಲ, ಅದು ಮಾತ್ರ ಒಂದು ಚೂರು ಇಷ್ಟ ಆಗಿಲ್ಲ. ನಿಮಗೆ ಇಷ್ಟ ಆಯ್ತಾ ಏನು ಕತೆ? ಅವರವರ ಅಭಿಪ್ರಾಯ ಅದು. ಆದರೆ ಒಂದು ವ್ಯಕ್ತಿ ತನ್ನ ಟ್ಯಾಲೆಂಟನ್ನು ತೋರ್ಸಕ್ಕೆ ಬಂದಾಗ ಆ ಥರ ತುಳಿಯೋದು ಅನ್ನೋದಕ್ಕೆ ಏನಂತಾರೆ? ಆ ಥರ ಒಂದು ಅಪಹಾಸ್ಯ ಮಾಡೋದಕ್ಕೆ ಏನಂತಾರೆ? ಕಾಮೆಂಟ್ ಮಾಡಿ. ಇದು ಕೇವಲ ಅಗ್ನಿ ಪರೀಕ್ಷೆ ಮಾತ್ರ ಅಲ್ಲ, ಹೊರಗಡೆ ಕೂಡ ನಡಿಬೋದಲ್ವ ಈ ಥರ ಒಂದು ಇದು. ಇವಾಗ ಕೋರ್ಟಲ್ಲಿ ಯಾವುದೋ ಒಂದು ಕೇಸ್ಗೋಸ್ಕರ ಹೋಗ್ತಾರೆ, ಜಡ್ಜಸ್ ಆ ಥರ ಮಾಡ್ತಾರಾ? ಇನ್ನೊಂದು ಪರ್ಸ್ನಲ್ ವಿಷಯಗಳನ್ನೆಲ್ಲ ತೆಗೆದು ಕೇಳೋದು ಅದು ಅವಶ್ಯಕತೆ ಇಲ್ಲ ಅಲ್ವಾ ಬಿಗ್ ಬಾಸ್ ಮನೆಗೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಸಿಚುವೇಶನ್ ಬಂದರೆ ಹೇಳ್ತಾರೆ, ಅದು ಓಕೆ. ಆದರೆ ಈ ಸೆಲೆಕ್ಷನ್ನಿಗೆ ಬಂದಾಗ ಹೆಂಡತಿ ಮಕ್ಕಳ ವಿಷಯ ಎಲ್ಲ ಕೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಕಿರ್ಕಿ ಕೇಳ್ತಾರೆ ಕೆಲವ್ರನ್ನ. ಯಾಕೆ? ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಲ್ಲ, ಆಯಿತು. ಅವರಿಗೆ ಇದು ಬಿಗ್ ಬಾಸ್ ಸ್ಟೇಜ್ ಲಾಸ್ಟಾ? ನೀವು ಆ ಥರ ಅವಮಾನ ಮಾಡೋ ಅವಶ್ಯಕತೆ ಇದೆಯಾ? ಪರ್ಸ್ನಲ್ ಲೈಫನ್ನು ಅಗ್ನಿ ಪರೀಕ್ಷೆಯಲ್ಲಿ ಕೇಳೋ ಅವಶ್ಯಕತೆ ಇಲ್ಲ. ಏನು ಅಗ್ನಿ ಪರೀಕ್ಷೆ ಆಗಿ ಪರ್ಸ್ನಲ್ ಲೈಫನ್ನು ಸರಿ ಮಾಡ್ತೀರಾ ನೀವು? ಇಲ್ಲ ಅಲ್ಲ. ಪರ್ಸ್ನಲ್ ಆಗಿ ಏನೇನೋ ಕೇಳಿದ್ರು ಕೆಲವ್ರು ಇಲ್ಲ ಪಾಪ. ಏನು ಎಲ್ಲರೂ ಅಲ್ಲೇ ರಿಯಾಕ್ಷನ್. ಒಂದು ವೇಳೆ ನಾನು ಹೇಳ್ತಾ ಇರೋದು, ಮಿಸ್ ಇಂಡಿಯಾ ಸಂಧ್ಯಾ ಅವರೆಲ್ಲರೂ ತಿರುಗಿ ನಿಂತು ನಿನ್ಗೆ ಯಾಕೆ ಅಂತ ಏನಾದ್ರು ಒಂದು ಮಾತು ಕೇಳಿದರೆ ಹೆಂಗಿತ್ತು? ಯಾಕೆ ಒಂದು ಹೇಳ್ತೀನಿ ನಾನು, ಇವರೆಲ್ಲ ಯಾಕೆ ಈ ಥರ ಜಡ್ಜಸ್ ಇದು ಮಾಡಿದ್ರು ಅಂತಂದರೆ, ಜಡ್ಜಸ್ಸೇ ಕೊಟ್ಟಿರೋದು ಏನು ನಾಮಿನೇಟ್ ಮಾಡಿ ಅಂತ. ಅವರೇ ಟಾಸ್ಕ್ ಕೊಟ್ಟು ಅವರೇ ನಾವು ಅವ್ರನ್ನ ಸಂಧ್ಯಾ ಅದು ಕಂಟೆಸ್ಟೆಂಟ್ಸ್ ನಾಮಿನೇಟ್ ಮಾಡಿದಾಗ ನೀ ಹರ್ಟ್ ಆಗೋ ಅವಶ್ಯಕತೆ ಏನಿದೆ? ನಮ್ಮನ್ನು ನಾಮಿನೇಟ್ ಮಾಡಿ ಅಂತ ಹೇಳ್ಕೊಂಡವ್ರು ನೀವೇ ಅಲ್ವಾ?
ಇರೋ ವಿಷಯ ಹೇಳಿ ನಾಮಿನೇಟ್ ಮಾಡಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಡೈರೆಕ್ಟಾಗಿ ಸಂಧ್ಯಾ ಅವರು ವಿನಯನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಈ ಕಡೆ ಸಂಗೀತ ನೀವು ಆ ಥರ ಎಲ್ಲ ಹೇಳೋದು ಎಫೆಕ್ಟ್ ಆಗುತ್ತೆ ಅಂದರೆ ಇವರಿಗೆ ಎಫೆಕ್ಟ್ ಆಗಲ್ವಾ? ಅಲ್ಲೇ ನನಗೆ ಪಾಯಿಂಟ್ ಔಟ್ ಆಗಿರೋದು. ನೋಡಿ, ನೀವು ಕೂಡ ಎಪಿಸೋಡನ್ನ ನೋಡಿ, ಇದನ್ನು ಏನು ಅನಿಸುತ್ತೆ ಅಂತ. ಇದೇನು ಸಂಗೀತ ಅವರಿಗೆ ಏನಾಗಬೇಕಾಗಿಲ್ಲ, ವಿನಯ್ ಅವರಿಗೆ ಏನಾಗಬೇಕಾಗಿಲ್ಲ, ನನಗೂ ಏನೂ ಆಗಬೇಕಾಗಿದ್ದಿಲ್ಲ. ಆದರೆ ಸಮಾಜಕ್ಕೆ ಯಾವ ಥರ ಇರುತ್ತೆ ಅಂತ ಯೋಚನೆ ಮಾಡಿ ಅಷ್ಟೇ. ಒಂದು ಸಮಾಜದ ಹಿತದೃಷ್ಟಿಯಿಂದ ಅಷ್ಟೇ. ಟ್ಯಾಲೆಂಟ್ ತೋರ್ಸಕ್ಕೆ ಬರೋರಿಗೆ ನಾಳೆ ನಮ್ಮ ಮಕ್ಕಳು ಆ ಪೊಸಿಷನ್ಗೆ ಹೋದ್ರೆ ಹೇಗಾಗುತ್ತೆ ಅಂತ ಯೋಚನೆ ಮಾಡಿ ಅನ್ಸಲ್ಲ. ಇಲ್ಲ, ವಿನಯ್ ಆಗಲಿ ಸಂಗೀತ ಆಗಲಿ ಅವರಿಗೆ ಈ ಥರ ಮಾಡಿದ್ರೆ ಒಪ್ಕೋತಾರ. ಜಡ್ಜಸ್ ಏನಾದರೂ ಆ ಥರ ಮಾಡಿದ್ರೆ ಸಂಗೀತ ಅವರು ಒಪ್ಕೋತಾರ, ವಿನಯ್ ಒಪ್ಕೋತಾರ. ಏನನ್ಸುತ್ತೆ ನಿಮಗೆ? ತಕ್ಷಣವೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ಇದನ್ನು ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ನಾನು ಇದು ರಿವ್ಯೂನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಣ್ಣ ರಿವ್ಯೂ ಇದು ಯಾರನ್ನು ಹರ್ಟ್ ಮಾಡಬೇಕು ಏನೂ ಅಲ್ಲ. ಇದು ಕೇವಲ ನನ್ನ ಅನಿಸಿಕೆ ಅಷ್ಟೇ. ನನಗಾಗಿರೋ ಫೀಲಿಂಗ್ಸನ್ನು ಹಂಚ್ಕೊಂಡಿದ್ದೀನಿ ಅಷ್ಟೇ. ಇವತ್ತಿನ ಎಪಿಸೋಡ್ ನೋಡಿ, ಅಗ್ನಿ ಪರೀಕ್ಷೆ ಎಪಿಸೋಡಲ್ಲಾಗಿರೋ ಈ ಒಂದು ಆಘಾತ, ಯಾಕೆ ಬೇರೆಯವ್ರನ್ನ ಅವಮಾನ ಮಾಡೋದು ಅಷ್ಟು ಅವಶ್ಯಕತೆ ಇದೆಯಾ? ಅದರಲ್ಲೂ ರಿಜೆಕ್ಟ್ ಆದಮೇಲೆ ಹೋಗುವಾಗ ಮಾಡ್ತಾ ಇರೋದು ರಾಂಗ್ ಅಷ್ಟೇ. ನನ್ನ ಪ್ರಕಾರ ರಾಂಗ್. ನಿಮ್ಮ ಪ್ರಕಾರ ಏನನ್ಸುತ್ತೆ? ಸರಿಯಾಗಿದೆ ಅಂತೀರಾ? ಇಲ್ಲ, ಅವ್ರೇನಾದ್ರು ಒಂದು ವೇಳೆ ಆಪೋಸಿಟ್ ಮಾಡಿ ಅವ್ರಿಗೆ ಹಂಗೆ ಹೆಂಗೆ ಅಂತ ಹೇಳಿದಿದ್ರೆ ಓಕೆ, ಏನೋ ಎದುರು ತಿರುಗಿ ಮಾತಾಡಿದ್ರು ಅದು ಇದು ಅಂತ ಹೇಳ್ಬೋದು. ನೀವೇ ನಾಮಿನೇಷನ್ ಮಾಡೋಕ್ಕೆ ಹೇಳಿ, ಅದರೊಳಗೂ ನೀವು ಬಿಗ್ ಬಾಸಲ್ಲಿ ಹೋಗಿ ಎಲ್ಲರೂ ನಾಮಿನೇಟ್ ಮಾಡಿ ಹೊರಗಡೆ ಬಂದು ಗೆದ್ದಿಲ್ಲ ಬಿಡಿ. ಗೆದ್ದಿದ್ರೆ ಇವರಿಬ್ಬರು ಪೊಸಿಷನ್ ಹೆಂಗಿರ್ತಿತ್ತು ಅಂತ ನನಗೆ ಕ್ವಶನ್ ಮಾರ್ಕ್. ನಿಜವಾಗ್ಲೂ ಸಂಗೀತ ಅಲ್ಲಿ ಕೂತ್ಕೊಂಡಿರೋರಲ್ಲಿ ಚಂದನ್ ಶೆಟ್ಟಿ ಗೆದ್ದಿರೋದ್ರಿಂದ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಶ್ರುತಿಯವ್ರು ಗೆದ್ದಿದ್ದಾರೆ, ಪರವಾಗಿಲ್ಲ ಸುಮ್ಮನೆ ಇದ್ದಾರೆ. ಇವರಿಬ್ಬರೇನು ಹಾರಾಟಪ್ಪ. ಅರ್ಥ ಆಯ್ತಾ? ಅರ್ಥ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಾನು. ಇಷ್ಟು 12 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ, ಸುದೀಪ್ ಅವರು ಬರ್ತಾ ಇದ್ದಾರೆ ಸ್ಟೇಜ್ ಮೇಲೆ ನಿಂತು. ಯಾವತ್ತಾದರೂ ಕಂಟೆಸ್ಟೆಂಟ್ ಹೋಗುವಾಗ, ಮನೆಗೆ ಹೋಗುವಾಗ, ಎಲಿಮಿನೇಟ್ ಆಗಿ ಮನೆಗೆ ಹೋಗುವಾಗ ಎಲ್ಲರನ್ನು ಯಾವ ಥರ ಕಳಿಸ್ತಾರೆ? ನೆಕ್ಸ್ಟ್ ನೀವು ಒಳ್ಳೆ ಚಾನ್ಸ್ ಇರುತ್ತೆ, ಹೋಗಿ ಮುಂದೋಗಿ ಅಂತ ಹೇಳಿ ಕಳಿಸ್ತಾರಲ್ವ? ಆ ಥರ ಮಾಡಬೇಕು ಅನ್ನೋದು ಒಂದೇ ಈ ಫುಲ್ ವಿಡಿಯೋ ಉದ್ದೇಶ ಇಷ್ಟೇ, ಬೇರೆ ಏನೋ ಹೇಳಬೇಕು ಅಂತಲ್ಲ. ಜೂರಿ ಆಗಲಿ, ಜಡ್ಜಸ್ ಆಗಲಿ, ಆ್ಯಂಕರ್ ಆಗಲಿ, ಯಾರೇ ಆಗಲಿ ಅವಮಾನ ಮಾಡಬೇಡಿ ಸ್ಟೇಜ್ ಮೇಲೆ ಬಂದಾಗ ಅಂತ ಹೇಳೋ ಉದ್ದೇಶ ಅಷ್ಟೇ ಈ ವಿಡಿಯೋದು. ಥ್ಯಾಂಕ್ ಯು.